ಹೇಗಿದೆ ಪರಿಷತ್ ಎಲೆಕ್ಷನ್ ಹವಾ? 7 ಸ್ಥಾನಗಳಿಗೆ 8 ಮಂದಿ ಕಣದಲ್ಲಿ. 5ನೇ ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭರ್ಜರಿ ಸರ್ಕಸ್. ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಸಾಹಸ. ಅಡ್ಡ ಮತದಾನ ತಡೆ ಪ್ಲಾನ್ ಹೆಂಗಿದೆ? ಇದು ಪರಿಷತ್ ಫೈಟ್ ಸ್ಟೋರಿ. ಇವತ್ತು ಪರಿಷತ್ ಎಲೆಕ್ಷನ್ಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಸಮಯ ಕಳೆದಂಗೆ ಆ ಪ್ರಕ್ರಿಯೆ ಚುರುಕನ್ನ ಪಡ್ಕೊಂಡಿದೆ. ಬಿಜೆಪಿ ಶಾಸಕರಿಂದ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಫಲಿತಾಂಶ ಪ್ರಕಟಕ್ಕೂ ಮುನ್ನ ಅಭ್ಯರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಅಂದ್ರೆ ಬಿಜೆಪಿಯ ಇಬ್ರು ಗೆಲ್ಲೋದಂತೂ ಕನ್ಫರ್ಮ್, ಮತ್ತೆ ಈಸಿಯಾಗಿ ಗೆದ್ದು ಬಿಡ್ತಾರೆ. ಯಾಕಂದ್ರೆ 30 ಮತಗಳನ್ನ ಇಬ್ಬರಿಗೂ ಕೂಡ ಹಂಚಿಕೆ ಮಾಡಲಾಗಿದೆ. ಒಬ್ಬ ಅಭ್ಯರ್ಥಿ ಗೆಲುವಿಗೆ 28 ಮತಗಳು ಬೇಕು. ಇನ್ನು ಬಿಜೆಪಿಯ ಎಲ್ಲಾ ಶಾಸಕರು ತಮ್ಮ ಹಕ್ಕನ್ನ ಮತದಾನವನ್ನ ಮಾಡ್ತಾ ಇದ್ದಂಗೆ, ಚಲಾವಣೆ ಮಾಡ್ತಾ ಇದ್ದಂಗೆ ಈಗ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ಇನ್ನೊಂದ್ ಕಡೆ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ ಜೆಡಿಎಸ್ನ ಕಾಂಗ್ರೆಸ್ ಶಾಸಕರು. ತಂಡವಾಗಿ ಬರ್ತಾ ಇದ್ದಾರೆ. ಅಂದ್ರೆ ಜೆಡಿಎಸ್ ಅವರು 17 ಮಂದಿ, ಟೋಟಲ್ ಆಗಿ 18 ಜನ ಶಾಸಕರಿರೋದು. ಅದರಲ್ಲಿ ಜಿಟಿ ದೇವೇಗೌಡರು ಏಕಾಂಗಿಯಾಗಿ ಬಂದ್ರು. ಯಾರಿಗೆ ಮತ ಹಾಕಿದ್ರು ಗೊತ್ತಾಗ್ಲಿಲ್ಲ. ಸಸ್ಪೆನ್ಸ್ ಆಗಿ ಉಳಿತು, ಹೋದ್ರು ತಮ್ಮ ಪಾಡಿಗೆ. ಇನ್ನುಳಿದ 17 ಜನ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ, ತಂಡಗಳಾಗಿ ರಚನೆ ಮಾಡಿದ್ದಾರೆ. 5 ಟೀಮ್ ಮಾಡಿದ್ದಾರೆ. ಅವರೊಂದೇ ಟೀಮ್ ಅವರು ಬರ್ತಾ ಇದ್ದಾರೆ, ತಮ್ಮ ಮತದಾನವನ್ನ ಮಾಡ್ತಾ ಇದ್ದಾರೆ. ಈಗ 5ನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭಾರಿ ಸರ್ಕಸ್ ಅನ್ನು ನಡೆಸಿದ್ದಾರೆ. ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಆ ತಂತ್ರಗಾರಿಕೆ ಫಲಿಸುತ್ತಾ ಅನ್ನೋದು 5 ಗಂಟೆ ನಂತರ ಫಲಿತಾಂಶ ಪ್ರಕಟವಾಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಬಟ್ ಇಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಾ ಇದೆ. ಬಟ್ ಯಾರು ಮಾಡ್ತಿದ್ದಾರೆ ಅನ್ನೋದು ಗಮನಾರ್ಹ. ಯಾಕಂದ್ರೆ ಈಗ ಆತ್ಮಸಾಕ್ಷಿ ಬಗ್ಗೆ ಮಾತಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್. ಆಲ್ರೆಡಿ ಅವರು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅನ್ನೋ ರೀತಿಯಲ್ಲೇ ಮೊನ್ನೆಯಿಂದ ಕೂಡ ಬಹಿರಂಗವಾಗಿ ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳೋದು ಇಂಥದ್ದೆಲ್ಲ ಮಾಡ್ತಾ ಇದ್ರು. ಅವರು ಯಾವ ಅಭ್ಯರ್ಥಿಗೆ ಹಾಕಿದ್ದಾರೆ ಅನ್ನೋ ಕುತೂಹಲ ಜೊತೆಯಲ್ಲಿ ಮತ್ತೊಂದು ಕಡೆ ಜಿಟಿ ದೇವೇಗೌಡರ ನಡೆ ಬಗ್ಗೆನೂ ಕೂಡ ಸಾಕಷ್ಟು ಇವತ್ತು ಚರ್ಚೆಗಳಂತೂ ನಡೀತಾ ಇದೆ. ಇನ್ನೊಂದು ಕಡೆ ಬಿಜೆಪಿಯ ಎಲ್ಲಾ ಶಾಸಕರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. 62 ಮಂದಿ ಶಾಸಕರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇಬ್ರು ಅಭ್ಯರ್ಥಿಗಳಂತೂ ಈಸಿಯಾಗಿ ಗೆದ್ದು ಬಿಡ್ತಾರೆ ಬಿಜೆಪಿಯಿಂದ. ರಘು ಕೌಟಿಲ್ಯ ಮತ್ತೆ ಲಿಂಗರಾಜ್ ಪಾಟೀಲ್ ಅವರು. ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸನೂ ಬಿಜೆಪಿ ಕಡೆಯಿಂದ ಆಲ್ರೆಡಿ ಆರಂಭ ಆಗಿದೆ. ಇನ್ನುಳಿದಂತೆ ಕಾಂಗ್ರೆಸ್ ಇಂದ 4 ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ತಾರೆ. 5ನೇ ಅಭ್ಯರ್ಥಿಯಾಗಿ ನಿಲ್ಲಿಸಿರುವಂತಹ ವಿನಯ್ ಕಾರ್ತಿಕ್, ಡಿಕೆ ಶಿವಕುಮಾರ್ ಆಪ್ತ. ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಅಲ್ಲೂ ಕೂಡ 5ನೇ ಅಭ್ಯರ್ಥಿ ಗೆಲುವಿಗೆ ತಂತ್ರಗಾರಿಕೆ ನಡೆದಿದೆ. ಬಟ್ ಶಾಸಕರು ಒಂದು ವೇಳೆ ಯಾರಾದ್ರೂ ಕೈ ಕೊಟ್ರೆ, ಅಡ್ಡ ಮತದಾನ ಏನಾದ್ರೂ ಮಾಡಿದ್ರೆ ಇಲ್ಲಿ ಆ ಆತಂಕದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇದ್ದೇ ಇದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಪರಿಷತ್ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಕಾರಣ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬರ್ತಿರುವಂತ ಮೊದಲ ಟಾಸ್ಕ್ ಇದು. ಈ ಹಿಂದೆನೂ ಸಾಕಷ್ಟು ಚುನಾವಣೆ ಸಂದರ್ಭದಲ್ಲಿ ಅವರು ಇಂತಹ ಟಾಸ್ಕ್ ಗಳನ್ನ ನಿಭಾಯಿಸಿದ್ರು ಕೂಡ ಈಗ ತಮ್ಮ ನೇತೃತ್ವದಲ್ಲಿ ಸರ್ಕಾರ ಇರೋದು, ಹಂಗಾಗಿ ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ ಹಾಗೇನೆ ನಮ್ಮ ಮಧ್ಯೆ ಪೈಪೋಟಿ ಇದೆ. 2 ಆತ್ಮಸಾಕ್ಷಿ ಮತ ನನಗ್ ಬಿದ್ರೆ ನನ್ನ ಗೆಲುವು ಖಚಿತ ಅಂತ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಿಂದ 6 ಮತಗಳನ್ನ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಜಿಟಿಡಿ ನನಗೆ ವೋಟ್ ಹಾಕಿರಬಹುದು ಅಂತೇಳಿ ನಾನು ನಂಬ್ಕೊಂಡಿದ್ದೀನಿ ಅಂತ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಉಚ್ಚಾಟಿತರು ನನಗೆ ವೋಟ್ ಹಾಕಲ್ಲ ಅನ್ನೋದು ನನಗೆ ಗೊತ್ತು, ಅವ್ರು ನೇರವಾಗಿ ಹೇಳಿದ್ದಾರೆ. ಅದರಲ್ಲಿ ನನಗೇನು ಬೇಜಾರೂ ಇಲ್ಲ ಅಂತ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಹೇಳಿದ್ದಾರೆ. ಈಗ ಗೋವಿಂದರಾಜು ಅವರು ಕುಮಾರಸ್ವಾಮಿ ಅವರ ಆಪ್ತ. ಗೋವಿಂದರಾಜು ಅವರನ್ನ ನಿಲ್ಲಿಸಿರೋದೇ ಕುಮಾರಸ್ವಾಮಿ ಅವರು. ಇನ್ನು ಗೆಲುವಿನ ವಿಶ್ವಾಸದಲ್ಲಿ ಅವರು ಇದ್ದಾರೆ. ಗೋವಿಂದರಾಜು ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮಾತನಾಡಿಸಿದ್ದಾರೆ, ನೋಡೋಣ. 8 ಸ್ಥಾನಗಳ ಪರಿಷತ್ ಸ್ಥಾನಕ್ಕೆ ಇದೀಗ ಚುನಾವಣೆ ನಡೀತಾ ಇರುವಂತದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮತದಾನ ಶುರುವಾಗಿದೆ, ನಿಮ್ಮ ಶಾಸಕರು ಇನ್ನೂ ಬಂದಿಲ್ಲ. ಚಾಮುಂಡೇಶ್ವರಿ ಆಶೀರ್ವಾದದಿಂದ ಜಿಟಿ ದೇವೇಗೌಡರೇ ಬಂದು ಮೊದಲನೇ ಮತ ಹಾಕಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿದ್ದಾಳೆ, ನೀವು ಬಂದಿದ್ದೀರಿ, ನಮಗೆ ಆಶೀರ್ವಾದ ಮಾಡಿರ್ತೀರಿ ಅಂತ ಅವ್ರಿಗೆ ಹೇಳಿದೆ. ನೀವು ಮೈತ್ರಿ ಪಕ್ಷದ ಕೆಲವೊಂದು ಮತಗಳು ಕೂಡ ನಿಮಗೆ ಬೇಕಾಗಿರುವಂತದ್ದು. ಹೌದೌದು, ಅವರು ನಮಗೆ 6 ಮತಗಳನ್ನ ಏನು ಅವ್ರ ಹತ್ರ ಎಕ್ಸಸ್ ಇತ್ತು ಅದು ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪ್ಲಸ್ ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತೆ ಯತ್ನಾಳ್ ಸಾಹೇಬ್ರದ್ದು ನಮಗೆ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಜನಾರ್ದನ್ ರೆಡ್ಡಿ ಅವ್ರ ಮತನೂ ಕೊಟ್ಟು ಹೋದರು. ಮತ್ತು ದ್ವಿತೀಯ ಪ್ರಾಶಸ್ತ್ಯದ ಮತಗಳನ್ನು ಸಹ ಎಲ್ಲ ನನಗೆ ಹಾಕಲಿಕ್ಕೆ ಚೀಟಿ ಕೊಟ್ಟು ಕಳಿಸಿದ್ದಾರೆ. ದ್ವಿತೀಯ ಪ್ರಾಶಸ್ತ್ಯದ ಮತಗಳು ಸಹ ನಮಗೆ ಬರ್ತಾ ಇದೆ. ಇಲ್ಲಿ ನಂಬರ್ ಗೇಮ್ ಸರ್. ಈಗ 7 ಮತ್ತು 8ನೇದು ನೀವು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ಬಹಳ ಪೈಪೋಟಿ ಇರುವಂತದ್ದು, ಹೇಗೆ ನೋಡ್ತೀರಿ? ಚುನಾವಣೆ ಅಂದಮೇಲೆ ಅಷ್ಟು ಮಾತ್ರ ಪೈಪೋಟಿ ಇರಬೇಕಲ್ವಾ? ನಾವು ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಇಷ್ಟೊಂದು ಬಲಪ್ರಯೋಗ ಮಾಡ್ತಿರ್ಬೇಕಾದ್ರೆ
ನಾವು ಸ್ವಲ್ಪ ಅವ್ರಿಗೆ ಪ್ರತಿರೋಧ ತೋರಲೇಬೇಕಲ್ವಾ. ನಾವು ಪ್ರತಿರೋಧ ತೋರಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಾವು ಗೆಲ್ಲುವಂಥ ಆಶಾಭಾವನೆ ಕೂಡ ಇದೆ ನಮಗೆ. ನಿಮಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರ ಮತಗಳು ತೆಗೆದುಕೊಳ್ಳುವಂತ ನಿರೀಕ್ಷೆಯೂ ಕೂಡ ಇದೆ. ಉಚ್ಚಾಟಿತ ಶಾಸಕರು ಈಗ ನನ್ನ ಮನೆಗೆ ಫೋನ್ ಮಾಡಿದೆ, ಅವರು ಸೋಮಶೇಖರ್ ಅವರು ಹೇಳ್ತಿದ್ರಂತೆ ನಮ್ಮನ್ನು ಯಾರೂ ಕೇಳಲಿಲ್ಲ, JDSನವರು BJP ಅವರು ಕೇಳಿಲ್ಲ, ಅದಕ್ಕೆ ಅವ್ರು ಕಾಂಗ್ರೆಸ್ನವ್ರು ಕೇಳಿದ್ರು, ಆ ಕಡೆ ಹಾಕ್ತಿದ್ದೀವಿ ಅಂತ ಹೇಳಿದ್ರಂತೆ. ಅವ್ರು ಹಾಕೋದಿಲ್ಲ ಅಂತ ನಮಗೆ ಗೊತ್ತಿತ್ತು, ಯಾಕಂದರೆ ಅವರು ಅಷ್ಟು ಕ್ಲೋಸ್ ಆಗಿ CM ಜೊತೆ ಮಿಕ್ಸ್ ಆಗಿದ್ದಾರೆ. ಮತ್ತು ಉಚ್ಚಾಟಿತ ಶಾಸಕರಾಗಿ BJP ಅವರು ಕೇಳೋದು ಅದು ಸಹಜ ಅಲ್ಲ, ಅದು ಒಳ್ಳೆ ಜಾಯಮಾನ ಅಲ್ಲ. ಆಸ್ ಆಫ್ ನೋ ನಂಬರ್ ಲೆಕ್ಕಾಚಾರ ಹೇಗಿದೆ ಸರ್? ನಿಮ್ಗೆ ಇಲ್ಲಿ ಎಷ್ಟು ಮತಗಳು ಬಿದ್ದರೆ ನಿಮಗೆ ಗೆಲುವಿಗೆ ಅನುಕೂಲ? ನಮಗೆ 2 ಮತ ಆತ್ಮಸಾಕ್ಷಿ ಮತಗಳು ನಮಗೆ ಬಂದರೆ 100% ನಾವು ಫಸ್ಟ್ ರೌಂಡ್ ಕ್ಲಿಯರ್ ಆಗ್ತೀವಿ. ಇದಿಷ್ಟು JDS ಅಭ್ಯರ್ಥಿಯಾಗಿರುವಂತಹ ಗೋವಿಂದರಾಜ್ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇನ್ನು ಉಚ್ಚಾಟಿತ ಶಾಸಕರು ST ಸೋಮಶೇಖರ್ ಹಾಗೇನೆ ಶಿವರಾಮ್ ಹೆಬ್ಬಾರ್ ಬಹಿರಂಗವಾಗಿ ಅವರು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ, ಮುಖಂಡರ ಜೊತೆಯಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದಾರೆ. ಇದರಲ್ಲೇನು ಮುಚ್ಚುಮರೆ ಇಲ್ಲ. ನಮಗೆ ಬಿಜೆಪಿ JDS ಅವರು ಅಪ್ರೋಚ್ ಮಾಡಲಿಲ್ಲ, CM ಕರೆ ಮಾಡಿದ್ದಕ್ಕೆ ವಂಡರ್ಲ್ ಆಗಿ ನಾನು ಹೋಗಿದ್ದೆ ಅಂತೇಳಿ ST ಸೋಮಶೇಖರ್ ತಮ್ಮ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಆತ್ಮಸಾಕ್ಷಿ ಮತವನ್ನ ಚಲಾಯಿಸಿದ್ದೀವಿ, ಯಾರಿಗೆ ಮತ ಹಾಕಬೇಕು ಅವರಿಗೆ ಹಾಕಿದ್ದೀವಿ ಅಂತ ಹೇಳಿ ಶಾಸಕ ST ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ JDS ಅಭ್ಯರ್ಥಿ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದಿ, ಸೋಮಶೇಖರ್ ಮತ್ತೆ ಹೆಬ್ಬಾರ್ ನನಗೇನು ಮತ ಹಾಕಿರ್ತಾರೆ ಅಂತ ನಂಬಿಕೆ ಇಲ್ಲ, ಅವ್ರನ್ನ ಕೌಂಟಿಂದ ಬಿಟ್ಟರೂ ಕೂಡ ಗೆಲುವಿನ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆ ವೋಟ್ ಮಾಡಿರುವಂತ ST ಸೋಮಶೇಖರ್ ಹಾಗೇನೆ ಶಿವರಾಮ್ ಹೆಬ್ಬಾರ್ ಅವರು ಈಗ ನಮ್ಮ ಹತ್ರ ಯಾರು ವೋಟ್ ಕೇಳಿದ್ದಾರೆ ಅನ್ನೋದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ನಾವು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಮಗೆ ಸೌಜನ್ಯಕ್ಕೂ BJP ಮತ ಹಾಕಿ ಅಂತ ಸೌಜನ್ಯಕ್ಕೂ ದೂರವಾಣಿಯಲ್ಲಿ ಕೂಡ ನಮ್ಮನ್ನು ಕೇಳಿಲ್ಲ. JDS ಅಂತೂ ನಮ್ಗೆ ಕೇಳ್ತಕ್ಕಂಥ ಪ್ರಮೇಯವೇ ಇಲ್ಲ. BJP ಯಾಕೆ ನಮಗೆ ಕೇಳಿಲ್ಲ ಅಂದರೆ BJPಗೆ JDS ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. BJP ಗೆಲ್ಲೋದು JDSಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮತ ಕೇಳಿಲ್ಲ ಅಂತ ನಾವು ಅಂದುಕೊಂಡಿದ್ದೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮುಖಂಡರೆಲ್ಲ ಸೇರಿ ನಮಗೆ ಮತದಾನ ಮಾಡಿ ನಿಮ್ಮ ಸಹಾಯ ಮಾಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕರೆದಿದ್ದು, ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ. ನಾವೇನು ರೆಸಾರ್ಟಲ್ಲಿ ಹೊಡೆದಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಕೇಳ್ಕೊಂಡು ಬಂದಿದ್ದೀವಿ. ಈಗ ನಾವು ಇಬ್ಬರೂ ಸೇರಿ ಬಂದಿದ್ದೀವಿ, ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಿಶ್ಚಿತವಾಗಿಯೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ಮೊದಲ ಆದ್ಯತೆ. BJP ಆರೋಪ ಮಾಡೋದಕ್ಕೆ ಇರೋದು ಮತ್ತೇನಿದೆ? ಒಂದು ಮಾತು ಸೌಜನ್ಯಕ್ಕನ್ನು ಕೇಳಬೇಕಿತ್ತಲ್ವ? ನೀವೇ ಓಟಿಸ್ತೀವಿ, ಸೌಜನ್ಯಕ್ಕೆ ಒಂದು ಮಾತು ಕೇಳಬೇಕನ್ನೋ ಧರ್ಮ ಅಲ್ವ ಅದು? ಇವರಿಗೆ ಮೈತ್ರಿ ಧರ್ಮ ಬೇಕಾಗಿಲ್ಲ ಅಂದರೆ ಭಾರತೀಯ ಜನತಾ ಪಕ್ಷ ಉಚ್ಚಾಟಿತ ಆದಮೇಲೆ ಅವ್ರು ಭಾರತೀಯ ಜನತಾ ಪಕ್ಷದವರಲ್ಲಿ JDSನವರಲ್ಲಿ ನಮಗೆ ಆತ್ಮಸಾಕ್ಷಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ನೆನ್ನೆ ಫೋನ್ ಮಾಡಿದ್ರು, ಎಲ್ಲಿಗೆ ಬರ್ಬೇಕು ಸರ್ ಅಂತ. ವಂಡರ್ಲದಲ್ಲಿ ಇದ್ದೀರಿ ಬರ್ರಿ ಅಂದರು. ಓದೋ ಕೇಳ್ದು ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂತಂದರು. ನಮ್ಮ ಕ್ಷೇತ್ರದ ಸಮಸ್ಯೆಗಳು 16 ಸಮಸ್ಯೆಗಳಿದೆ. 16 ಸಮಸ್ಯೆಗಳನ್ನು ತಾವು ಮುಂದಿನ ದಿವಸಗಳಲ್ಲಿ ಬಗೆಹರಿಸೋದಾದರೆ ನಾವು ನಿಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ನಾನು ಓಪನ್ ಆಗಿ ಹೇಳಿದ್ದೇನೆ.